ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 46ನೇ ಪ್ರಶ್ನೆಯನ್ನ ಗಮನಿಸಿ. ಅಂಚಿನ ಉದ್ದಗಳು 9 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇರುವ ಎರಡು ಲೋಹದ ಘನಗಳನ್ನ ಕರಗಿಸಿ ಒಂದು ದೊಡ್ಡ ಘನವನ್ನ ತಯಾರಿಸಲಾಗಿದೆ. ತಯಾರಿಸುವಾಗ 1 ಸೆಂಟಿಮೀಟರ್ ಕ್ಯೂಬ್ನಷ್ಟು ಲೋಹ ವ್ಯಯವಾಗಿದೆ. ಈ ಕೆಳಗಿನವುಗಳನ್ನ ಕಂಡುಹಿಡಿಯಿರಿ. ಸೊ ದೊಡ್ಡ ಘನದ ಅಂಚಿನ ಉದ್ದವನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಒಟ್ಟು ಕರಗಿಸಿದ ಲೋಹದ ಘನಫಲ. ಸೊ ಸಣ್ಣ ಘನದ ಘನಫಲ. ಸೊ ಒಟ್ಟು ಕರಗಿಸಿದ ಲೋಹದ ಘನಫಲ ಅಲ್ವಾ. ಸೊ ಇಲ್ಲಿ ಘನ 1 ಮತ್ತು ಘನ 2. ಸೊ ಒಂದನೇ ಘನದು 729 ಸೆಂಟಿಮೀಟರ್ ಕ್ಯೂಬ್ ಪ್ಲಸ್ 1000 ಅಲ್ವಾ. ಸೊ ಈಸ್ ಈಕ್ವಲ್ ಟು 1729 ಸೆಂಟಿಮೀಟರ್ ಕ್ಯೂಬ್ ಇದೆ. ಸೊ ಆದ್ರೆ ಈ ರೀತಿ ತಯಾರಿಸುವಾಗ, ಸೊ ದೊಡ್ಡ ಘನವನ್ನ ತಯಾರಿಸುವಾಗ ಅಂದ್ರೆ ಇದೆರಡನ್ನ ಕರಗಿಸಿ ದೊಡ್ಡ ಘನವನ್ನ ತಯಾರಿಸುವಾಗ 1 ಸೆಂಟಿಮೀಟರ್ ಕ್ಯೂಬ್ ನಷ್ಟು ಲೋಹ ವ್ಯಯ ಆಗ್ಬಿಟ್ಟಿದೆ. ಸೊ ಹಾಗಾದ್ರೆ ಇಲ್ಲಿ ದೊಡ್ಡ ಘನದ ಘನಫಲವು ಎಷ್ಟಾಗತ್ತೆ ಹೇಳಿ? 1729 ಮೈನಸ್ 1 ಆಗತ್ತೆ. ಈಸ್ ಈಕ್ವಲ್ ಟು 1728 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಸೊ ಈಗ ದೊಡ್ಡ ಘನದ ಅಂಚಿನ ಉದ್ದವನ್ನ ಹೇಳ್ಬೇಕು. ಸೊ ದೊಡ್ಡ ಘನದ ಅಂಚಿನ ಉದ್ದ. ಸೊ ಈಸ್ ಈಕ್ವಲ್ ಟು ಏನಾಯ್ತು? ಕ್ಯೂಬ್ ರೂಟ್ ಆಫ್ 1728. ಸೊ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಹೇಳಿ? 12 ಸೆಂಟಿಮೀಟರ್ ಆಗತ್ತೆ. ಓಕೆ, 12 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ದೊಡ್ಡ ಘನದ ಅಂಚಿನ ಉದ್ದವು 12 ಸೆಂಟಿಮೀಟರ್ ಆಗಿದೆ. ಥ್ಯಾಂಕ್ ಯು.